Good morning, children. Today I'm going to give you essay writing. You should write this essay writing in your classwork neatly in a new page. Okay, write your handwriting properly and copy the whatever I'll write on the board, copy it properly, children. Okay, write it. I'll give this one. So subject will be Internet K Mahatva. So I'll write on the board, you copy it in your classwork.
See here children, internet के महत्व, internet ना importance है नो, अदर महत्व है नो अन्नों बग्गे, this is the अर्थ, इंटरनेट का अर्थ क्या है? अनगिनत कंप्यूटरों के कई अंतरजालों का एक दूसरे से संबंधित स्थापित करने का जाल है. अनेक कंप्यूटरಗಳ ಅಂತರ್ಜಾಲ ನೆಟ್ವರ್ಕಿಂಗ್ ಅನ್ನ ಒಂದಕ್ಕೊಂದನ್ನ ಜೋಡಣೆ ಮಾಡುವಂತದನ್ನ ಸಂಬಂಧವನ್ನ ಜೋಡಿಸುವಂತದನ್ನ ನಾವು ಇಂಟರ್ನೆಟ್ ಅಂತ ಕರಿತೀವಿ. सो संचार मते सूचना क्षेत्र में इंटरनेट का महत्व क्या है? इंटरनेट के द्वारा पल भर में बिना ज्यादा खर्च किए ಇಂಟರ್ನೆಟ್ನ ಜರಿಯೆ ನಾವೇನ್ ಮಾಡಬಹುದು, ನಿಮಿಷಾರ್ಧದಲ್ಲಿ ಆ ಒಂದು ಸಹಾಯದಿಂದ ಸ್ವಲ್ಪ ಖರ್ಚಿನಲ್ಲಿ, ಜಾಸ್ತಿ ಖರ್ಚಲ್ಲ ಸ್ವಲ್ಪ ಖರ್ಚಿನಲ್ಲಿ कोई भी विचार हो, चित्र वीडियो हो या दुनिया के किसी भी कोने में भेजना मुमकिन हो गया है. ಇತ್ತೀಚಿನ ದಿನಗಳಲ್ಲಿ ಇಂಟರ್ನೆಟ್ ಸಹಾಯದಿಂದ ಈಗ ನೀವು ಓದ್ತಾ ಇರೋದು ಸಹ ಇಂಟರ್ನೆಟ್ ಇಂದಾನೆ. ವಿತೌಟ್ ಇಂಟರ್ನೆಟ್ ವಿಲ್ ನಾಟ್ ಗೆಟ್ ದ ಆನ್ಲೈನ್ ಕ್ಲಾಸಸ್. ಸೊ ಇಮ್ಮಿಡಿಯೇಟ್ ಆಗಿ ಇಲ್ಲಿ ಏನ್ ನಡೆಯುತ್ತೋ ಅದನ್ನು ಇಮ್ಮಿಡಿಯೇಟ್ ಆಗಿ ಎಲ್ಲೇ ಇದ್ರು, ಪ್ರಪಂಚದ ಯಾವ ಮೂಲೆಯಲ್ಲಿದ್ರು ಅದನ್ನ ಕಳಿಸೋದಾಗ್ಲಿ ಅದನ್ನ ತಿಳಿಸೋದಾಗ್ಲಿ ಬಹಳ ಈಸಿ ಆಗುತ್ತೆ. ಇಡೀ ಒಂದು ಪುಸ್ತಕವನ್ನ ನೀವು ಒಂದ್ಸಲಿ PDF ಫೈಲ್ ಮೂಲಕ ನೀವು ಕಳಿಸ್ಬಿಟ್ರೆ ಅದು ಎಲ್ಲಾ ಕಡೆಗೂ ಹೋಗುತ್ತೆ. ಸೊ ದಿಸ್ ಇಸ್ ದ ಯೂಸ್ ಆಫ್ ಇಂಟರ್ನೆಟ್. ಕಾಪಿ ಇಟ್ ಚಿಲ್ಡ್ರನ್. ನೆಕ್ಸ್ಟ್ ಮೀನ್ಸ್ ಐಲ್ ಗಿವ್. ಕಾಪಿ ಇಟ್ ನೀಟ್ಲಿ. So I'll rub this. व्यापार और बैंकिंग में इंटरनेट.
See here children, व्यापार और बैंकिंग में इंटरनेट का महत्व कैसा है. ಇಂಟರ್ನೆಟ್ ಗೆ ದ್ವಾರ घर बैठे बैठे खरीदारी कर सकते हैं. ಮನೆಯಲ್ಲಿ ಕುತ್ಕೊಂಡೇ ನಾವು ವ್ಯಾಪಾರವನ್ನ ಮಾಡಬಹುದು ಇಂಟರ್ನೆಟ್ ದ್ವಾರ. ಆನ್ಲೈನ್ ಶಾಪಿಂಗ್ ಏನ್ ಮಾಡ್ಕೊಳ್ತೀವಿ ಅದೆಲ್ಲ ಇಂಟರ್ನೆಟ್ ಸಹಾಯದಿಂದನೇ ಆಗೋದು. कोई भी बिल भर सकते हैं, इलेक्ट्रिक बिल हो, वाटर बिल हो, कोई भी प्रीपेड एयरटेल अगर पे करना हो तो सभी बिल हम घर में ही बैठकर कर सकते हैं. इंटरनेट बैंकिंग द्वारा दुनिया के किसी भी जगह पर चाहे जितनी भी रकम बेच सकते हैं. सो इंटरनेट के द्वारा हम क्या कर सकते हैं, बैंकिंग कर सकते हैं. तो ಈ ಜಗತ್ತಿನಲ್ಲಿ ಎಲ್ಲಿಗೆ ಬೇಕಾದರೂ ಅಮೌಂಟ್ ಅನ್ನ ಕಳಿಸಬಹುದು ಇಂಟरनेटिನ ಮೂಲಕ ಅಥವಾ ಇಂಟरनेट थ्रू. नेक्स्ट वीडियो कॉन्फ्रेंस. वीडियो कॉन्फ्रेंस क्या होता है? वीडियो कॉन्फ्रेंस द्वारा विभिन्न जगह में रहने वाले प्रतिनिधियों से दूरदर्शन के पर्दे में आपस में देखकर एक साथ विचार विनिमय कर सकते हैं. सो ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಾವೇನ್ ಮಾಡಬಹುದು, ಎಲ್ಲೆಲ್ಲಿ ಬೇರೆ ಬೇರೆ ಕಡೆ ಇರುವಂತವರನ್ನ ಒಟ್ಟಿಗೆ ಒಂದೇ ಪರದೆ ಮೇಲೆ ತಂದು ನಾವೇನ್ ಮಾಡಬಹುದು, ವಿಚಾರ ವಿನಿಮಯವನ್ನ ಮಾಡಬಹುದು ಅಥವಾ ಡಿಸ್ಕಷನ್ ಅನ್ನ ಮಾಡಬಹುದು. ಅಥವಾ ನಾವು ಇವಾಗ ಏನ್ ಮಾಡ್ತೀವಿ, ಇಂಟರ್ನೆಟ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಮಾತಾಡ್ಬೇಕು 3-4 ಜನ ಫ್ರೆಂಡ್ಸ್ ಅಂದ್ರೆ ಅಲ್ಲಿ ಕಾನ್ಫರೆನ್ಸ್ ಕಾಲ್ ಹಾಕೊಂಡು ಅಥವಾ ಇದ್ ಮಾಡ್ಕೊಂಡು ವಿಡಿಯೋದ ಮೂಲಕ ಮಾತಾಡ್ತೀವಿ. ಸೊ वैसे सब हम कर सकते हैं. नेक्स्ट विल बी इंफॉर्मेशन टेक्नोलॉजी. So copy this one children. Elra buffer 1.
चिल्ड्रन। नेक्स्ट इंफॉर्मेशन टेक्नोलॉजी, यानी कि इसके द्वारा अनगिनत लोगों को रोजगारी मिली है। इन्फॉर्मेशन ಟೆಕ್ನಾಲಜಿಯಿಂದ ಅನೇಕ ಜನರಿಗೆ ಕೆಲಸ ಸಿಕ್ಕಿದೆ, रोजगारी यानी कि ಕೆಲಸ ಸಿಕ್ಕಿದೆ। देश के आर्थिक स्थिति में सुधार आया है। सो ಎಂಪ್ಲಾಯ್ಮೆಂಟ್ ಜಾಸ್ತಿ ಆದಷ್ಟು ದೇಶದ ಉನ್ನತಿ ಏಳಿಗೆ ಜಾಸ್ತಿ ಆಗುತ್ತೆ, ಹಾಗಾಗಿ ದೇಶದ ಆರ್ಥಿಕ ಸ್ಥಿತಿಯಲ್ಲೂ ಸಹ ಉನ್ನತಿ ಅನ್ನೋದು ಬಂದಿದೆ। नेक्स्ट ई प्रशासन, ई प्रशासन यानी कि ई गवर्नेंस द्वारा सरकार की सभी कामकाज का विवरण, अभिलेख, सरकारी आदेश आदि को यथावत लोगों को सचेत किया जाता है। इसके द्वारा क्या हो जाता है चिल्ड्रन, सरकार के जो कुछ भी आदेश हो, नियम हो, सभी ई गवर्नेंस के द्वारा सभी लोगों तक पहुंच जाता है। ಎಲ್ಲ ಜನರ ಹತ್ರ ಅದು ಸೇರುತ್ತೆ ಅಂದ್ರೆ ಅಲ್ಲಿ ಸರ್ಕಾರದ ಯಾವುದೇ ಒಂದು ಆದೇಶ ಇರ್ಬೋದು ಅಥವಾ ಸರ್ಕಾರದ ಯಾವುದೇ ಒಂದು ಕೆಲಸಗಳಿರ್ಬೋದು, ಪ್ರತಿಯೊಂದರದ ವಿವರಣೆಯನ್ನ ಅದರಲ್ಲಿ ಈ ಪ್ರಶಾಸನ ಅಥವಾ ಈ ಗವರ್ನೆನ್ಸ್ ಹೋದ್ರೆ ನಮಗೆ ಎಲ್ಲವೂ ಯಥಾವತ್ತಾಗಿ ಅಲ್ಲಿ ಸಿಗುತ್ತೆ। ನೆಕ್ಸ್ಟ್ ಇಂಟರ್ನೆಟ್ ಏಕ್ ವರದಾನ್ ಹೈ, ಯಾಕೆ ಅದು ನಮ್ಗೆ ವರದಾನ ಅಂತ ನಾವು ಹೇಳ್ಬೋದು ಅಂದ್ರೆ ಚಿಕಿತ್ಸಾ, ಕೃಷಿ, ಅಂತರಿಕ್ಷ ವಿಜ್ಞಾನ, ಶಿಕ್ಷಾ ಆದಿ ಕ್ಷೇತ್ರ ಮೇ ಇಸ್ಕಾ ಕಮಾಲ್ ಹೈ। ಯಾವುದೇ ಚಿಕಿತ್ಸೆ ಇರ್ಬೋದು ಅಥವಾ ಕೃಷಿ ಇರ್ಬೋದು ಅಥವಾ ವಿಜ್ಞಾನ ಸೈನ್ಸ್ ಇರ್ಬೋದು, ಪ್ರತಿಯೊಂದರಲ್ಲೂ ಇಂಟರ್ನೆಟ್ ಇಂದು ಬಹಳಷ್ಟು ಮಹತ್ವ ಇದೆ। ದೇಶ की रक्षा दलों की कार्यवाही में इसका बड़ा योगदान है। ದೇಶದ ಸೈನಿಕರಲ್ಲೂ ಸಹ ನಮ್ಮ ಒಂದು ಮಿಲಿಟರಿಯಲ್ಲೂ ಸಹ ಇದರ ಒಂದು ಬಹಳ ದೊಡ್ಡದಾದಂತಹ ಯೋಗದಾನನೇ ಇದೆ ಅಂತ ನಾವು ಹೇಳಬಹುದು। ಸೊ ಕಾಪಿ ಚಿಲ್ಡ್ರನ್। नेक्स्ट, एक तरफ ये वरदान है और दूसरी तरफ क्या है, ये एक अभिशाप भी है। दूसरी तरफ ये एक अभिशाप है। क्यों अभिशाप है, मैं यहाँ लिखती हूँ। और इसका दुरुपयोग क्या है चिल्ड्रन? सो ये एक अभिशाप हो गया। जैसे कि ये वरदान है, वैसे
एक अभिशाप भी है। इंटरनेट एक अभिशाप भी है क्योंकि इंटरनेट की वजह से ಪೈರಸಿ, ಬ್ಯಾಂಕಿಂಗ್ ಫ್ರಾಡ್, ಹ್ಯಾಕಿಂಗ್ ಆದಿ बढ़ रही है। ಯಾವುದು ನಕಲಿ ಮಾಡೋದು ಅಥವಾ ಬ್ಯಾಂಕಿಂಗ್ ಫ್ರಾಡ್ ಇರಬಹುದು ಅಥವಾ ಹ್ಯಾಕಿಂಗ್ ಇರಬಹುದು, ಬೇರೆಯವರ ಅಕೌಂಟ್ ನ ಹ್ಯಾಕ್ ಮಾಡೋದಿರಬಹುದು, ಪ್ರತಿಯೊಂದು ಇದರಿಂದ ನಡೀತಾ ಇದೆ। मुक्त वेबसाइट से चैटिंग से युवा पीढ़ी ही नहीं बच्चे भी इसकी कबंद बाहों में फंस गए हैं। ಸೊ ಚಾಟಿಂಗ್ ಮಾಡೋದು, ಮಕ್ಕಳುಗಳು ಸುಮ್ಮನೆ ಕಾಲಹರಣ ಮಾಡೋದು, ಸಮಯವನ್ನ ದುರುಪಯೋಗ ಮಾಡ್ಕೊಳ್ಳೋದು, ಯುವ ಪೀಳಿಗೆಯ ಜೊತೆ ಜೊತೆಗೆ ಮಕ್ಕಳು ಸಹ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ। Did you understood children? So कंप्यूटर एक तरह से हम लोगों को वरदान है, वैसे ही ये एक अभिशाप भी है। इसलिए है कंप्यूटर के उपयोग क्या है, इससे क्या क्या उपयोग हो सकता है और इससे क्या दुरुपयोग हो सकता है, इसके बारे में इस प्रबंध में लिखा गया है। ठीक है, कॉपी इट नीटली चिल्ड्रन।